ನಮ್ಮ ಇಂಡಿಯಾದ ಪ್ರತಿ ಮನೆಯಲ್ಲೂ ಕೂಡ ಈ ಕಂಪ್ನಿಯ ಪ್ರಾಡಕ್ಟ್ನ ಯೂಸ್ ಮಾಡಿರ್ತಾರೆ. ಅದು ತಿಂಗಳ 10,000 ದುಡಿಯೋ ಬಡವನ ಮನೆಯಲ್ಲೂ ಇರ್ಬೋದು, ಅಥವಾ ತಿಂಗಳ 1 ಕೋಟಿ ದುಡಿಯೋ ಶ್ರೀಮಂತನ ಮನೆಯಲ್ಲೂ ಇರ್ಬೋದು. ಅದೇ ಯಾಕೆ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಈ ಕಂಪ್ನಿಯ ಪ್ರಾಡಕ್ಟ್ನ ಯೂಸ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ಕಂಪ್ನಿ ನಮ್ಮ ಇಂಡಿಯಾದ ಪ್ರಮುಖ ಕಂಪ್ನಿಗಳನ್ನ ಕಂಟ್ರೋಲ್ ಮಾಡುತ್ತೆ. ಹೆಂಗೆ ಅಂದ್ರೆ, ನೀವು ಇಂಡಿಯಾದ ಯಾವುದೇ ದೊಡ್ಡ ದೊಡ್ಡ ಕಂಪ್ನಿಗಳು ನೋಡಿ, ರಿಲಯನ್ಸ್ ಇರ್ಬೋದು, HDFC ಬ್ಯಾಂಕ್ ಇರ್ಬೋದು, SBI ಇರ್ಬೋದು, ITC ಇರ್ಬೋದು, ಈ ಎಲ್ಲಾ ಕಂಪ್ನಿಗಳ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಒಂದ್ಸಲ ಓಪನ್ ಮಾಡಿ ನೋಡಿ, ನಿಮ್ಗೆ ಈ ಕಂಪ್ನಿ ಹೆಸರು ಸಿಗುತ್ತೆ. ಇದೊಂದು ಸರ್ಕಾರಿ ಕಂಪ್ನಿ. ಈ ಕಂಪ್ನಿ ಮಾಡೋ ಬಿಸ್ನೆಸ್ ತುಂಬಾ ಬೋರಿಂಗ್ ಬಿಸ್ನೆಸ್. ಆದ್ರೆ ಈ ಕಂಪ್ನಿ ನಮ್ಮ ಇಂಡಿಯಾದ ಎಲ್ಲಾ ಮ್ಯೂಚುವಲ್ ಫಂಡ್ಗಳು ಏನ್ ದುಡ್ಡನ್ನ ಮ್ಯಾನೇಜ್ ಮಾಡ್ತಿದಾವಲ್ಲ, ಅದಕ್ಕಿಂತ ಜಾಸ್ತಿ ಮ್ಯಾನೇಜ್ ಮಾಡ್ತಿದ್ದಾವೆ. ಎಲ್ಲಾ ಮ್ಯೂಚುವಲ್ ಫಂಡ್ಗಳು ಒಂದ್ ಕಡೆ ಆದ್ರೆ ಈ ಕಂಪ್ನಿನೇ ಒಂದ್ ಕಡೆ. ಈ ಕಂಪ್ನಿ ಸ್ಟಾರ್ಟಿಂಗ್ ಅಲ್ಲಿ ಕೇವಲ 5 ಕೋಟಿ ಇಟ್ಕೊಂಡು ಸ್ಟಾರ್ಟ್ ಮಾಡುತ್ತೆ. ಇವತ್ತು ಈ ಕಂಪ್ನಿ ಮ್ಯಾನೇಜ್ ಮಾಡ್ತಿರೋ ದುಡ್ಡು 57 ಲಕ್ಷ ಕೋಟಿ. ಅಷ್ಟೇ ಅಲ್ಲ, ನೀವು ಯಾವುದೇ ದೊಡ್ಡ ದೊಡ್ಡ ಸ್ಕ್ಯಾಮ್ಗಳು ನೋಡಿ, ಎಲ್ಲ ಸ್ಕ್ಯಾಮ್ಗಳಲ್ಲೂ ಈ ಕಂಪ್ನಿ ನೇಮ್ ಇದ್ದೇ ಇರುತ್ತೆ. ಇದು SBI ಅಲ್ಲ. ಹಾಗಿದ್ರೆ ಈ ಕಂಪ್ನಿ ಯಾವುದು? ಹೇಗೆ ಈ ಕಂಪ್ನಿ ಕೇವಲ 5 ಕೋಟಿಯಿಂದ 57 ಲಕ್ಷ ಕೋಟಿಯಷ್ಟು ದೊಡ್ಡದಾಗಿ ಬೆಳೆದಿದೆ? 1956 ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಕೇವಲ 9 ವರ್ಷ ಆಗಿರುತ್ತೆ. ಆ ಟೈಮಲ್ಲಿ ನಮ್ಮ ದೇಶದ 61% ಜನ ಕಡು ಬಡತನದಲ್ಲೇ ಬದುಕ್ತಾ ಇರ್ತಾರೆ. ಮತ್ತೆ ನಮ್ಮ ದೇಶದ ಆವ್ರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ 41 ವರ್ಷ ಇರುತ್ತೆ. ಅಂದ್ರೆ ನಮ್ಮ ಇಂಡಿಯಾದ ಆವ್ರೇಜ್ ಒಬ್ಬ ವ್ಯಕ್ತಿ ಕೇವಲ 41 ವರ್ಷ ಮಾತ್ರ ಬದುಕ್ತಾ ಇರ್ತಾನೆ. ಇದಕ್ಕೆ ಕಾರಣ ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಹೆಲ್ತ್ ಕೇರ್ ಸರಿ ಇರಲಿಲ್ಲ, ಮತ್ತೆ ನಾವು ತಿನ್ನೋ ಊಟ ಚೆನ್ನಾಗಿರ್ಲಿಲ್ಲ, ನಮಗೆ ಒಳ್ಳೆ ಪೌಷ್ಟಿಕಾಂಶ ಸಿಗ್ತಾ ಇರಲಿಲ್ಲ, ಮತ್ತೆ ನಮ್ಮ ಇಂಡಿಯಾದಲ್ಲಿ ಯಾವುದೇ ರೀತಿ ಒಳ್ಳೆ ಹೆಲ್ತ್ ಕೇರ್ ಸಿಸ್ಟಮ್ ಇರಲಿಲ್ಲ. ಇದರಿಂದ ಮನುಷ್ಯ ಜಾಸ್ತಿ ದಿವಸ ಬದುಕ್ತಾ ಇರಲಿಲ್ಲ. ಆ ಟೈಮಲ್ಲಿ ಒಂದು ಮನೆಯಲ್ಲಿ ಮಿನಿಮಮ್ ಅಂದ್ರೂ 2-3 ಸಾವು ಆಗ್ತಾನೆ ಇದ್ವು. ಅದಕ್ಕೋಸ್ಕರನೇ ನಮ್ಮ ತಾತ ಮುತ್ತಾತಗಳು ಮಕ್ಕಳನ್ನ ಜಾಸ್ತಿ ಮಾಡ್ಕೊತಾ ಇದ್ರು. ಯಾಕಂದ್ರೆ ಮಧ್ಯದಲ್ಲಿ ಯಾರು ಉಳಿತಾರೋ ಇಲ್ಲೋ ಗೊತ್ತಿಲ್ಲ, ಜಾಸ್ತಿ ಮಾಡ್ಕೊಳೋಣ ಅಂತ ಜಾಸ್ತಿ ಮಾಡ್ಕೊತಾ ಇದ್ರು. ಈ ಕಲ್ಚರ್ ನೀವು ಸ್ವಲ್ಪ ಹಿಂದೆ ತೆಗೆದು ನೋಡಿದ್ರೆ ನೀವು ತುಂಬಾ ನೋಡಿರ್ಬೋದು. ತುಂಬಾ ಫ್ಯಾಮಿಲಿಗಳಲ್ಲಿ ಈ ತರ ಕಲ್ಚರ್ ಇದೆ. ಯಾಕಂದ್ರೆ ಆ ಟೈಮಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ತುಂಬಾ ಕಡಿಮೆ ಇತ್ತು. ಇವಾಗ ನೀವೇ ಒಂದ್ಸಲ ಯೋಚನೆ ಮಾಡಿ, ಆಲ್ರೆಡಿ ನಾವು ಬಡತನದಲ್ಲಿದ್ದೀವಿ, ತಿಂಗಳ ಮನೆ ನಡೆಸೋದು ಎಷ್ಟು ಕಷ್ಟ ಆಗಿದೆ. ಇವಾಗ ಸಡನ್ಲಿ ಮನೆಯಲ್ಲಿ ಯಾರೋ ಮೇನ್ ಇನ್ಕಮ್ ಬರೋ ವ್ಯಕ್ತಿ ಸಡನ್ಲಿ ಏನೋ ತೀರ್ಕೊಂಡ್ರೆ, ಅಥವಾ ಏನಾದ್ರೂ ಅವ್ರಿಗೆ ಪ್ರಾಬ್ಲಮ್ ಆಗಿ ಮೂಲೆ ಸೇರ್ಕೊಂಡ್ರೆ ಮನೆಯ ಇನ್ಕಮ್ ಏನ್ ಗತಿ ಆಗುತ್ತೆ? ಆಲ್ರೆಡಿ ಬಡತನದಲ್ಲಿರೋರು ಇನ್ನೂ ಬಡತನಕ್ಕೆ ಹೋಗ್ಬಿಡ್ತಾರೆ. ಮತ್ತೆ ಇದಕ್ಕೆ ಸೊಲ್ಯೂಷನ್ ಏನು? ಇದಕ್ಕೆ ಸೊಲ್ಯೂಷನ್ ಏನಂದ್ರೆ, ಆ ಫ್ಯಾಮಿಲಿ ಹತ್ರ ಒಂದು ಲೈಫ್ ಇನ್ಶೂರೆನ್ಸ್ ಇರಬೇಕು. ಲೈಫ್ ಇನ್ಶೂರೆನ್ಸ್ ಆಗಿನ ಟೈಮಲ್ಲಿ ಬಡವರಿಗೆ ಕೊಡ್ತಾನೆ ಇರಲಿಲ್ಲ. ಯಾಕಂದ್ರೆ ಲೈಫ್ ಇನ್ಶೂರೆನ್ಸ್ ಯಾವಾಗಲೂ ಕೂಡ ನಿಮ್ಮ ರಿಸ್ಕ್ ಮೇಲೆ ಕೊಡ್ತಾರೆ. ಈಗಲೂ ಕೂಡ ನೀವು ಎಷ್ಟೊಂದು ಜನ ಕಂಪ್ಲೇಂಟ್ ಮಾಡ್ತೀರಾ, ಟರ್ಮ್ ಇನ್ಶೂರೆನ್ಸ್ ನಮಗೆ ಕೊಡಲ್ಲ ಅಂತ. ಯಾಕಂದ್ರೆ ಟರ್ಮ್ ಇನ್ಶೂರೆನ್ಸ್ ಮತ್ತೆ ಲೈಫ್ ಇನ್ಶೂರೆನ್ಸ್ ಕೊಡೋದೇನೆ ನೀವು ಎಷ್ಟು ದುಡಿತೀರಾ ಅದರ ಆಧಾರದ ಮೇಲೆ. ಯಾಕಂದ್ರೆ ಯಾವುದೇ ಇನ್ಕಮ್ ಇಲ್ದವನ್ಗೆ ಲೈಫ್ ಇನ್ಶೂರೆನ್ಸ್ ಕೊಟ್ರೆ ನಾಳೆ ಒಂದ್ ದಿವಸ ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಅದು ರಿಸ್ಕ್ ಆಗುತ್ತೆ. ಇವನು ಪ್ರೀಮಿಯಮ್ ಕಮ್ಮಿ ಕಟ್ತಾನೆ, ಮತ್ತೆ ಇವ್ನಿಗೆ ಏನಾದ್ರು ಆದ್ರೆ ನಾವು ದುಡ್ಡು ಕೊಟ್ಟಾಗ ಇದು ರಿಸ್ಕ್ ಅಂತೇಳಿ ತುಂಬಾ ಪ್ರೈವೇಟ್ ಕಂಪ್ನಿಗಳು ಇನ್ಶೂರೆನ್ಸ್ ನ ಕೊಡ್ತಾ ಇರಲಿಲ್ಲ ತುಂಬಾ ಬಡವರಿಗೆ. ಅವಾಗ ಗೌರ್ಮೆಂಟ್ ಒಂದು ಪ್ಲಾನ್ ಮಾಡುತ್ತೆ. 1956 ಒಂದು ಡಿಸಿಷನ್ ತಗೊಳುತ್ತೆ. ನಮ್ಮ ದೇಶದಲ್ಲಿದ್ದ ಸುಮಾರು 250 ಪ್ರೈವೇಟ್ ಲೈಫ್ ಇನ್ಶೂರೆನ್ಸ್ ಕಂಪ್ನಿಗಳನ್ನ ಮರ್ಜ್ ಮಾಡಿ ಒಂದು ಕಾರ್ಪೊರೇಷನ್ ಬಿಲ್ಡ್ ಮಾಡ್ತಾರೆ. ಅದೇನೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ಅಂದ್ರೆ LIC. ಈ ಕಂಪ್ನಿ ಸ್ಟಾರ್ಟ್ ಆದಾಗ ಗೌರ್ಮೆಂಟ್ ಇನಿಷಿಯಲಿ 5 ಕೋಟಿ ಮಾತ್ರ ಇನ್ವೆಸ್ಟ್ ಮಾಡಿರುತ್ತೆ. ಇವತ್ತು ಈ ಕಂಪ್ನಿ 57 ಲಕ್ಷ ಕೋಟಿಯಷ್ಟು ದುಡ್ಡನ್ನ ಮ್ಯಾನೇಜ್ ಮಾಡ್ತಾ ಇದೆ. ನಮ್ಮ ದೇಶದ ಒಂದು ವರ್ಷದ ಬಜೆಟ್ ಎಷ್ಟು ಗೊತ್ತಾ? 51 ಲಕ್ಷ ಕೋಟಿ. ಅದರಲ್ಲಿ ಅರ್ಧಕ್ಕರ್ಧ ಸಾಲ. ಅಂದ್ರೆ ನಾವು ಒಂದು ವರ್ಷಕ್ಕೆ ಏನು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತೀವಲ್ಲ, ಅದಕ್ಕಿಂತ ಡಬಲ್ ಈ ಕಂಪ್ನಿ ನಮ್ಮ ದೇಶದಲ್ಲಿ ದುಡ್ಡನ್ನ ಮ್ಯಾನೇಜ್ ಮಾಡ್ತಾ ಇದೆ. ಆಶ್ಚರ್ಯ ಏನಂದ್ರೆ, ಈ ಕಂಪ್ನಿ ನಮ್ಮ ಇಂಡಿಯಾದಲ್ಲಿ ಬೆಳೆದಿದ್ದೇ ಒಂಥರ ಆಶ್ಚರ್ಯ. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಪ್ರೀಮಿಯಂ ಕಟ್ಟಕ್ಕಾಗ್ಲಿಲ್ಲದಷ್ಟು ಬಡತನ ಇತ್ತು ನಮ್ಮ ದೇಶದಲ್ಲಿ. ಇಂಥ ಬಡತನದಿರೋ ದೇಶದಲ್ಲಿ ಈ ಕಂಪ್ನಿ ಹೇಗೆ 5 ಕೋಟಿಯಿಂದ 57 ಲಕ್ಷ ಕೋಟಿ ಮಾಡುತ್ತೆ? ಈ ಥರ ಮಾಡೋಕ್ಕೆ ಈ ಕಂಪ್ನಿ ಒಂದು ಸ್ಟ್ರಾಟಜಿ ಯೂಸ್ ಮಾಡುತ್ತೆ. ಅಂದರೆ ಒಂದು ಮಿಷಿನ್ ಯೂಸ್ ಮಾಡುತ್ತೆ. ಈ ಮಿಷಿನ್ನು ಈ ಕಂಪ್ನಿನ ಇಲ್ಲಿವರೆಗೂ ತಮ್ಮಂದು ನಿಲ್ಲಿಸುತ್ತೆ. ಹಾಗಿದ್ರೆ ಯಾವುದಾ ಮಿಷಿನ್? ನೀವು 1956 ಮತ್ತು 60ರಲ್ಲಿ ಯೋಚನೆ ಮಾಡಿ. ನಮ್ಮ ಇಂಡಿಯಾದಲ್ಲಿ ಯಾವುದೇ ರೀತಿ ಸ್ಮಾರ್ಟ್ ಫೋನ್ ಇರಲಿಲ್ಲ, ಮತ್ತು ಇಂಟರ್ನೆಟ್ ಅಂತೂ ಇರಲೇ ಇರಲಿಲ್ಲ. ಆ ಟೈಮಲ್ಲಿ TV ಕೂಡ ನಾರ್ಮಲ್ ಜನಗಳ ಮನೆಯಲ್ಲಿ ಇರಲೇ ಇರಲಿಲ್ಲ. ಇಷ್ಟೆಲ್ಲ ಇಲ್ಲ ಅಂದಮೇಲೆ ಇನ್ನು ಡಿಜಿಟಲ್ ಪೇಮೆಂಟ್ ಬಗ್ಗೆ ಮಾತಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಇಂಟರ್ನೆಟ್ ಇಲ್ದಲೇ ಡಿಜಿಟಲ್ ಪೇಮೆಂಟ್ ಮಾಡೋಕ್ಕೆ ಆಗಲ್ಲ. ಇವತ್ತು ನೀವು ಕುತ್ಕೊಂಡು ಒಂದು ಬಟನ್ ನೋಡಿದ್ರೆ ಪೇ ಮಾಡ್ತಿರಲ್ಲ, ಆ ಥರ ಇರಲಿಲ್ಲ ನಮ್ಮ ಇಂಡಿಯಾ. ಆ ಟೈಮ್ ಹಿಂಗಿತ್ತು ಅಂದ್ರೆ, ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ಆಫ್ ದ ಜನ ಎತ್ತಿನ ಗಾಡಿ ಯೂಸ್ ಮಾಡೋರು. ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಂದ್ರೆ 3 ದಿವಸ ಬೇಕಾಗ್ತಾ ಇತ್ತು. ಮಧ್ಯದಲ್ಲಿ ಇವರು ಆಲ್ಟ್ ಮಾಡಿ ಯಾರೋ ಪರಿಚಯ ಇಲ್ದವ್ರ ಮನೇಲಿ ಮಲ್ಕೊಂಡು ಬೆಳಿಗ್ಗೆ ಎದ್ದು ಅವ್ರ ಊರಿಗೆ ಹೋಗ್ತಾ ಇದ್ರು. ಈ ರೀತಿ ಟ್ರಾವೆಲ್ ಮಾಡ್ತಾ ಇದ್ರು. ಇಂಥ ಟೈಮಲ್ಲಿ ನೀವು ನಮ್ಮ ಇಂಡಿಯಾದ 40 ಕೋಟಿ ಜನಗಳಿಗೆ ಮನೆಗೆ ಹೋಗ್ಬಿಟ್ಟು ಯಾವ ರೀತಿ ಇನ್ಶೂರೆನ್ಸ್ನ ಸೇಲ್ ಮಾಡ್ತೀರಾ? ಎತ್ತಿನ ಗಾಡಿನಲ್ಲಿ ಹೆಂಗ್ ಹೋಗಿ ಸೇಲ್ ಮಾಡ್ತೀರಾ? ಯಾವ ರೀತಿ ಟ್ರಾವೆಲ್ ಮಾಡ್ತೀರಾ? ಇಮ್ಯಾಜಿನ್ ಮಾಡ್ಕೊಳ್ಳಿ ಹೆಂಗಿರುತ್ತೆ ಅವತ್ತಿನ ಜಗತ್ತಂತ. ಬಟ್ LICಗೆ ಇದ್ದ ಬಿಗ್ಗೆಸ್ಟ್ ಗೋಲ್ ಏನಂದ್ರೆ, ನಮ್ಮ ಇಂಡಿಯಾದ ಪ್ರತಿಯೊಬ್ಬ ಬಡವನ ಹತ್ರನೂ ಒಂದು ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಇರಬೇಕು. ರೋಡ್ ತಲುಪಕ್ಕಾಗ್ಲಿಲ್ದಂತ ಊರಿಗೆ ನಮ್ಮ ಲೈಫ್ ಇನ್ಶೂರೆನ್ಸ್ ರೀಚ್ ಆಗಬೇಕು ಅಂತ.
ಅಷ್ಟೇ ಅಲ್ಲದೆ ಆ ಟೈಮಲ್ಲಿ ಜನ ಅಪರಿಚಿತರಿಗೆ ದುಡ್ಡೇ ಕೊಡ್ತಿರ್ಲಿಲ್ಲ. ಇಂಥ ಜನಗಳಿಗೋಗಿ ನಾವು ಇನ್ಶೂರೆನ್ಸ್ ನ ಯಾವ ರೀತಿ ಸೆಲ್ ಮಾಡೋಕ್ಕಾಗುತ್ತೆ? ಬೇರೆ ಇನ್ಶೂರೆನ್ಸ್ ಕಂಪ್ನಿಗಳು ಇಂಥ ಸಾಹಸಕ್ಕೆ ಕೈ ಹಾಕೇ ಇರಲಿಲ್ಲ, ಕೈ ತೊಳ್ಕೊಂಡ್ಬಿಟ್ಟಿರ್ತಾರೆ. ಯಾಕಂದ್ರೆ ನಾವು ಇಷ್ಟೆಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ನಮಗೆ ಏನು ಉಳಿಯಲ್ಲ ಅಂತ ಅವರು ಸ್ಟಾಪ್ ಮಾಡಿರ್ತಾರೆ. ಬಟ್ LIC ಸುಮ್ ಕುತ್ಕೊಳಲ್ಲ. LIC ಒಂದು ಸ್ಟ್ರಾಟಜಿ ಮಾಡ್ತಾನೆ. ಏನಂದ್ರೆ ಯಾವುದೇ ಟೆಕ್ನಾಲಜಿ ಯೂಸ್ ಮಾಡ್ದಲೆ ಒಂದು ಪಡೆನ ಬಿಲ್ಡ್ ಮಾಡ್ತಾನೆ. ಈ ಪಡೆನೆ LIC ಏಜೆಂಟ್ಸ್. ಇವತ್ತು ನಮ್ಮ ಇಡೀ ಇಂಡಿಯಾದಲ್ಲೇ ಸುಮಾರು 14 ಲಕ್ಷ LIC ಏಜೆಂಟ್ಗಳಿದ್ದಾರೆ. 1960ರಲ್ಲಿ ಈ ಏಜೆಂಟ್ಗಳು ಯಾರೂ ತಲುಪದ ಜಾಗಕ್ಕೆ, ಅಂದ್ರೆ ಸೈಕಲ್ ಅಲ್ಲಾದ್ರೂ ಆಗಿರ್ಬೋದು, ಎತ್ತಿನ ಗಾಡಿನಲ್ಲೂ ಆದ್ರೂ ಆಗಿರ್ಬೋದು, ಅಥವಾ ನೆಡ್ಕೊಂಡಾದ್ರೂ ಹೋಗಾಗಿರ್ಬೋದು, ಪ್ರತಿ ಒಂದು ಹಳ್ಳಿಗಳಿಗೂ ರೀಚ್ ಆಗಿ ಯಾವ ಪ್ರೈವೇಟ್ ಇನ್ಶೂರೆನ್ಸ್ ಕಂಪ್ನಿಗಳು ಮಾಡದಂತ ಕೆಲಸಗಳನ್ನ ಈ LIC ಏಜೆಂಟ್ಗಳು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಇವರ ಜರ್ನಿ ಅಷ್ಟೊಂದು ಸುಲಭ ಇರಲ್ಲ. ಯಾಕಂದ್ರೆ ಆ ಟೈಮಲ್ಲಿ ನಮ್ಮ ಜನ ಊಟಕ್ಕೇನ್ ಬೇಕು, ತಿಂಡಿಗೇನ್ ಬೇಕು ಅಂತ ಅವತ್ತಿನ ಹೊಟ್ಟೆಪಾಡಿಗೆ ಯೋಚನೆ ಮಾಡೋರು. ನಾಳೆ ಒಂದ್ ದಿವಸ ನಾನು ಸತ್ರೆ ನನಗೇನ್ ಸಿಗುತ್ತೆ ಅಂತ ಯೋಚನೆ ಮಾಡೋ ಲೆವೆಲ್ ಅಲ್ಲಿ ಇರಲಿಲ್ಲ. ಇವರೆಲ್ಲರಿಗೂ ಇವ್ರು ಏನ್ ಮಾಡ್ತಾರೆ, ಎಜುಕೇಟ್ ಮಾಡ್ತಾ ಬರ್ತಾರೆ. ಇನ್ಶೂರೆನ್ಸ್ ಅಂದ್ರೆ ಏನು, ಇನ್ಶೂರೆನ್ಸ್ ಅಂದ್ರೆ ಯಾಕೆ ತಗೊಳ್ಬೇಕು, ಇನ್ಶೂರೆನ್ಸ್ ಯಾಕೆ ಮುಖ್ಯ ಅಂತ. ನೆಕ್ಸ್ಟ್ ಸತತವಾಗಿ 30 ವರ್ಷ ಜಸ್ಟ್ ಇವರು ಇದೇ ಕೆಲಸ ಮಾಡ್ಕೊಂಡ್ ಬರ್ತಾರೆ. ಡೆತ್ ಬೆನಿಫಿಟ್ ಅಂದ್ರೆ ಏನು, ಒಬ್ಬ ತಂದೆ ಅವ್ರ ಫ್ಯಾಮಿಲಿನ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಬೋದು, ಬರೀ ಇದೇ ರೀತಿನೇ ಜನಗಳಿಗೆ ಎಜುಕೇಟ್ ಮಾಡ್ತಾ ಮಾಡ್ತಾ ನಿಧಾನಕ್ಕೆ ಅವ್ರಿಗೆ ಪಾಲಿಸಿನ ಸೆಲ್ ಮಾಡ್ತಾ ಬರ್ತಾರೆ. ಮತ್ತೆ 2000ನೇ ಇಸ್ವಿನಲ್ಲಿ ನಮ್ಮ ಗೌರ್ಮೆಂಟ್ ಏನ್ ಮಾಡುತ್ತೆ, ಈ ಪ್ರೈವೇಟ್ ಇನ್ಶೂರೆನ್ಸ್ ಕಂಪ್ನಿಗಳಿಗೂ ಕೂಡ ನಮ್ಮ ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡಕ್ಕೆ ಓಪನ್ ಮಾಡುತ್ತೆ. ನಮ್ಮ ದೇಶ ಯಾವಾಗ ಓಪನ್ ಎಕಾನಮಿ ಆಗುತ್ತೆ ಅವಾಗ ಪ್ರೈವೇಟ್ ಕಂಪ್ನಿಗಳು ಉಟ್ಕೊಂತವೆ. ಅಂದ್ರೆ HDFC ಲೈಫ್ ಇರ್ಬೋದು, ICICI ಪ್ರೊಡೆನ್ಷಿಯಲ್ ಇರ್ಬೋದು, SBI ಇರ್ಬೋದು, ಈ ತರ ಬೇರೆ ಬೇರೆ ಪ್ರೈವೇಟ್ ಕಂಪ್ನಿಗಳು ಕೂಡ ಇನ್ಶೂರೆನ್ಸ್ ನ ಸೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತವೆ. ಬಟ್ ಇವ್ರು ಇನ್ಶೂರೆನ್ಸ್ ಸೆಲ್ ಮಾಡಕ್ಕೆ ಆಲ್ರೆಡಿ ಪ್ಲಾಟ್ಫಾರ್ಮ್ ನ ಬಿಲ್ಡ್ ಮಾಡಿಕೊಟ್ಟಿದ್ದು LIC. ಯಾಕಂದ್ರೆ LIC ಪ್ರತಿ ಒಬ್ಬ ಜನಗಳಿಗೂ ಕೂಡ ಕಳೆದ 40-50 ವರ್ಷದಿಂದ ಇನ್ಶೂರೆನ್ಸ್ ಅಂದ್ರೆ ಏನು, ಇನ್ಶೂರೆನ್ಸ್ ನ ಯಾವ ರೀತಿ ಯೂಸ್ ಮಾಡಬೇಕು, ಇನ್ಶೂರೆನ್ಸ್ ಏನ್ ಬೆನಿಫಿಟ್ ಅಂತ ಪ್ರತಿಯೊಬ್ಬರಿಗೂ ಎಜುಕೇಟ್ ಮಾಡಿದೆ. ಇದರಿಂದ ಈ ಹೊಸ ಪ್ರೈವೇಟ್ ಕಂಪ್ನಿಗಳಿಗೆ ಅಷ್ಟೊಂದು ಕಷ್ಟ ಆಗಲ್ಲ ಮಾರ್ಕೆಟ್ ನ ಗ್ರಾಬ್ ಮಾಡಕ್ಕೆ. ಇವತ್ತು LIC ಹತ್ರ 30 ಕೋಟಿಗಿನ್ನ ಜಾಸ್ತಿ ಪಾಲಿಸಿ ಹೋಲ್ಡರ್ಸ್ ಇದ್ದಾರೆ. ಅಂದ್ರೆ ಅಮೆರಿಕದ ಪಾಪ್ಯುಲೇಷನ್ ಅಷ್ಟು ಜನ LIC ಇನ್ಶೂರೆನ್ಸ್ ನ ಬೈ ಮಾಡಿದ್ದಾರೆ ನಮ್ಮ ಇಂಡಿಯಾದಲ್ಲಿ. ಇವತ್ತು ನಮ್ಮ ದೇಶದ ಪ್ರತಿ 4ನೇ ಒಬ್ಬ ವ್ಯಕ್ತಿ ಹತ್ರ LIC ಪಾಲಿಸಿ ಇದೆ. ಅಂದ್ರೆ ಒಂದು ಮನೆಯಲ್ಲಿ 4 ಜನ ಇದ್ದಾರೆ ಅಂದ್ರೆ ಅದರಲ್ಲಿ ಒಬ್ಬನ ಹತ್ರ LIC ಪಾಲಿಸಿ ಇದ್ದೇ ಇರುತ್ತೆ. ಆದರೆ ಇಲ್ಲಿಂದ ಕತೆ ಇನ್ನೂ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಈ LIC ಏಜೆಂಟ್ಗಳು ಮೇಲ್ಗಡೆ ಇರೋ ಲೇಯರ್ಗಳು ಮಾತ್ರ, ಬಟ್ ಇದರ ಡೀಪ್ ಇನ್ಸೈಡ್ ಅಲ್ಲಿ ಬೇರೆನೇ ಜಗತ್ತು ನಡೀತಾ ಇದೆ. ಇದ್ರ ಬಗ್ಗೆ ಒಬ್ಬ ಪಾಲಿಸಿ ಹೋಲ್ಡರ್ಗೂ ಕೂಡ ಯಾವುದೇ ರೀತಿ ಜ್ಞಾನ ಇರಲ್ಲ. ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ದುಡ್ಡು ಪವರ್ಫುಲ್ ಆಗ್ಬೇಕಂದ್ರೆ ಅದನ್ನ ಬೆಳೆಯಕ್ ಬಿಡಬೇಕು. ಇದನ್ನ ಇನ್ಸ್ಟಿಟ್ಯೂಷನ್ಗಳು ಮುಂಚೆನೆ ಅರ್ಥ ಮಾಡ್ಕೊಂಡಿದ್ವು. ಅಂದ್ರೆ LIC ಕೂಡ ಒಂದು ಇನ್ಸ್ಟಿಟ್ಯೂಷನ್. ಈ ಪ್ರಿನ್ಸಿಪಲ್ ಜಸ್ಟ್ ಇನ್ಸ್ಟಿಟ್ಯೂಷನ್ಗಳಿಗೆ ಮಾತ್ರ ಅಲ್ಲ, ಎಲ್ರಿಗೂ ಅಪ್ಲೈ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಕೂಡ ಅವ್ರ ದುಡ್ಡಿಗೆ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಬಟ್ ಅವ್ರಿಗೆ ಕಾಯೋ ಪೇಷನ್ಸ್ ಇರಲ್ಲ. ಬಟ್ ನಾವೆಲ್ಲ ದುಡ್ಡನ್ನು ಲಾಂಗ್ ಟರ್ಮ್ ಅಲ್ಲೇ ವೆಯ್ಟ್ ಮಾಡ್ಕೊಂಡು ಬಿಡ್ಕೊಳಕ್ ಆಗಲ್ಲ. ನಮಗೆ ಬೇರೆ ಬೇರೆ ಶಾರ್ಟ್ ಟರ್ಮ್ ಗೋಲ್ಗಳು ಕೂಡ ಇರ್ತವೆ. ಅಂದ್ರೆ ಯಾವುದೋ ಒಂದು ಮೆಡಿಕಲ್ ಎಮರ್ಜೆನ್ಸಿ ಬಂದ್ರೆ ಸಡನ್ ಆಗಿ ದುಡ್ಡು ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಮಗೆ 2 ವರ್ಷದ ಒಳಗಡೆ ಏನೇನು ಗೋಲ್ ಇದಾವಲ್ಲ ಅಂತ ಗೋಲಿಗೆ ಬೇಕಾಗಿರೋ ದುಡ್ಡನ್ನ ನಾವು ಯಾವಾಗ್ಲೂ ಸೆಕ್ಯೂರ್ಡ್ ಇನ್ವೆಸ್ಟ್ಮೆಂಟ್ ಅಲ್ಲೇ ಇನ್ವೆಸ್ಟ್ ಮಾಡಬೇಕು. ಅದಕ್ಕೆ ಬೆಸ್ಟ್ ಅಂದ್ರೆ FD. ಯಾಕಂದ್ರೆ FD ಬಂದು ಒಂದು ಪ್ರಿಡಿಕ್ಟಬಲ್ ರಿಟರ್ನ್ ಕೊಡುತ್ತೆ. ತುಂಬಾ ಜನಕ್ಕೆ ಪ್ರಾಬ್ಲಮ್ ಏನಂದ್ರೆ FD ರೇಟ್ನ ಅವರು ಪ್ರೈಮರಿ ಬ್ಯಾಂಕ್ ಜೊತೆ ಚೆಕ್ ಮಾಡಿ ಕಂಪೇರ್ ಮಾಡಿ FD ರೇಟ್ ಲೋ ಇಂಟ್ರೆಸ್ಟ್ ಕೊಡುತ್ತೆ ಅಂತ ಅನ್ಕೊಂತಾರೆ. ಬಟ್ ಗೊತ್ತಿರಲಿ, ಡಿಫ್ರೆಂಟ್ ಬ್ಯಾಂಕ್ಗಳು ಡಿಫ್ರೆಂಟ್ ಇಂಟ್ರೆಸ್ಟ್ ರೇಟ್ನ ಆಫರ್ ಮಾಡ್ತಾರೆ. ಹಾಗಿದ್ರೆ ಈ FD ಎಲ್ಲಿ ಮಾಡಬೇಕು? FD ಮಾಡಕ್ಕೆ ಬೆಟರ್ ಪ್ಲೇಸ್ ಅಂದ್ರೆ ಅದು ಸ್ಟೇಬಲ್ ಮನಿ. ಯಾಕಂದ್ರೆ ಸ್ಟೇಬಲ್ ಮನಿನಲ್ಲಿ ನೀವು 200ಕ್ಕಿಂತ ಜಾಸ್ತಿ ಬ್ಯಾಂಕ್ಗಳನ್ನ ನೀವು ಕಂಪೇರ್ ಮಾಡಬಹುದು. ಇಲ್ಲಿ ನಿಮ್ಗೆ ಸುಮಾರು 8.3% ಇಂಟ್ರೆಸ್ಟ್ ರೇಟ್ ವರ್ಗು ಸಿಗುತ್ತೆ. ಇದು ಇಂಡಿಯಾದಲ್ಲೇನೆ ಹೈಯೆಸ್ಟ್. ಇದಕ್ಕೆ ನೀವು ಬ್ಯಾಂಕ್ ಹೋಗಿ ಅಕೌಂಟ್ ಓಪನ್ ಮಾಡೋದೇನು ಬೇಕಾಗಿಲ್ಲ. ನೀವು ಸ್ಟೇಬಲ್ ಮನಿ ಇದ್ರು ಯಾವ ಬ್ಯಾಂಕ್ ಅಲ್ಲಿ ಕೂಡ FD ಮಾಡಬಹುದು. ನೀವು ಒಂದ್ಸಲ FD ಮಾಡಿದ್ರೆ ಬ್ಯಾಂಕ್ ಕಡೆಯಿಂದ ಡೈರೆಕ್ಟ್ ಆಗಿ ನಿಮ್ಗೆ ಮೆಸೇಜ್ ಬರುತ್ತೆ. ಮತ್ತೆ ಇದರಲ್ಲಿ ಕೆಲವೊಂದು ಬ್ಯಾಂಕ್ಗಳು ನಿಮಗೆ ಇನ್ಸ್ಟಾಂಟ್ ವಿಡ್ರಾವಲ್ ಬೆನಿಫಿಟ್ ಕೂಡ ಕೊಡ್ತವೆ. ನೀವು ಇದರಲ್ಲಿ ಕೇವಲ 1,000 ರೂಪಾಯಿಂದನೂ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಒಂದೇ ಪ್ಲೇಸ್ ಅಲ್ಲಿ ನೀವು ಎಲ್ಲಾ ಬ್ಯಾಂಕ್ನ FD ಕೂಡ ಟ್ರ್ಯಾಕ್ ಮಾಡ್ಬೋದು. ಮತ್ತೆ ಸ್ಟೇಬಲ್ ಮನಿನಲ್ಲಿ ಬರೋ ಬ್ಯಾಂಕ್ಗಳೆಲ್ಲ ಕೂಡ RBI ಅಂಡರ್ ಬರ್ತವೆ. RBI ನಿಮ್ಗೆ DICGC ಅಂಡರ್ ಅಪ್ ಟು 5 ಲಕ್ಷದವರೆಗೂ ಇನ್ಶೂರೆನ್ಸ್ ಕೊಡುತ್ತೆ ಪರ್ ಪ್ಯಾನ್ಗೆ. ಇಂಡಿಯಾದಲ್ಲಿ ಸ್ಟೇಬಲ್ ಮನಿನ 50 ಲಕ್ಷ ಜನ ಟ್ರಸ್ಟ್ ಮಾಡಿದ್ದಾರೆ. ನೀವೇನಾದ್ರೂ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಇದ್ರ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಚೆಕ್ ಮಾಡಿ ನೀವು ಇನ್ವೆಸ್ಟ್ ಮಾಡಬಹುದು. ಒಂದು ಸಿಂಪಲ್ ಕ್ವಶನ್ ನ ಯಾರು ಕೂಡ ಕೇಳೂ ಇಲ್ಲ, ಕೇಳ್ಕೊಳೋದು ಇಲ್ಲ. ಏನಂದ್ರೆ ನಾವು LIC ನಲ್ಲಿ ದುಡ್ಡು ಕಟ್ತೀವಲ್ಲ, ಆ ದುಡ್ಡು ನಿಜವಾಗ್ಲೂ ಎಲ್ಲಿ ಹೋಗುತ್ತೆ? ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ, ನಾವು LIC ನಲ್ಲಿ ದುಡ್ಡು ಕಟ್ತೀವಲ್ಲ, LIC ಏನ್ ಮಾಡುತ್ತೆ, ಆ ದುಡ್ಡನ್ನ ಯಾವುದೋ ಒಂದು ಲಾಕರಲ್ಲಿ ಇಡುತ್ತೆ. ಲಾಕರಲ್ಲಿ ಇಟ್ಬಿಟ್ಟು ನಮಗೆ ಯಾವಾಗ ಅದು ಮೆಚುರಿಟಿ ಬರುತ್ತಲ್ಲ ಅವಾಗ ಆ ಲಾಕರಿಂದ ತೆಗೆದುಬಿಟ್ಟು ನಮ್ಮ ಕೈಯಲ್ಲಿ ಕೊಡುತ್ತೆ ಅನ್ಕೊಂಡಿದ್ದಾರೆ. ಈ ತರ ಕೊಟ್ರೆ ನೀವು ಎಷ್ಟು ದುಡ್ಡು ಕೊಟ್ಟಿರ್ತೀರೋ ಅಷ್ಟೇ ಕೊಡೋಕ್ಕಾಗತ್ತೆ. LIC ಬೋನಸ್ಸು ಅದು ಇದು ಅಂತೆಲ್ಲ ಕೊಡುತ್ತಲ್ಲ, ಅದೇನು ಕೊಡೋಕ್ಕಾಗಲ್ಲ. ಹಾಗಿದ್ರೆ ನಿಜವಾಗ್ಲೂ ನಾವು ತಿಂಗಳ ಕಟ್ಟೋ ಪ್ರೀಮಿಯಮ್ಮು ಎಲ್ಲೋಗುತ್ತೆ? LIC ಆ ದುಡ್ಡನ್ನ ಏನು ಮಾಡುತ್ತೆ?
ಆಕ್ಚುಲಿ LICs ಹತ್ರ 30 ಕೋಟಿ ಪಾಲಿಸೀಸ್ ಇದಾವೆ. ಈ ಪಾಲಿಸೀಸ್ ಇಂದ LICಗೆ ತಿಂಗಳ ಕೋಟ್ಯಾಂತರ ರೂಪಾಯಿ ಬಂದ್ಬಿಟ್ಟು ಅಕೌಂಟ್ ಅಲ್ಲಿ ಬೀಳ್ತಾ ಇದೆ. ಈ ದುಡ್ಡನ್ನ LIC ಯಾರಿಗೂ ಇಮಿಡಿಯೇಟ್ಲಿ ದುಡ್ಡನ್ನ ಕೊಡಂಗಿಲ್ಲ. ಅಂದ್ರೆ ಈ ಪಾಲಿಸಿ ಮೆಚುರಿಟಿ ಆಗೋವರೆಗೂ LIC ಆ ದುಡ್ಡನ್ನ ಯಾರಿಗೂ ವಾಪಸ್ ಕೊಡಲ್ಲ. ಈ ದುಡ್ಡು LIC ಹತ್ರ 10 ವರ್ಷ 15 ವರ್ಷ 20 ವರ್ಷ ಕೊಳಿತಾ ಇರುತ್ತೆ. ಇದನ್ನೇ ಬಿಸ್ನೆಸ್ ವರ್ಲ್ಡ್ ಅಲ್ಲಿ ಫ್ಲೋಟ್ ಅಂತ ಕರೀತಾರೆ. ಇದೇ ಫ್ಲೋಟ್ ನ ಯೂಸ್ ಮಾಡಿಕೊಂಡು ವಾರನ್ ಬಫೆಟ್ ಇವತ್ತು ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿ ಆಗಿರೋದು. ಜನರು ಪೇ ಮಾಡೋ ದುಡ್ಡು ಅದು ಇನ್ಶೂರೆನ್ಸ್ ಕಂಪ್ನಿ ಹತ್ರ ಇರುತ್ತೆ. ಜನರಿಗೆ ಇವರು ವಾಪಸ್ ಕೊಡಬೇಕಾಗಿರೋದು ಅದು ಮೆಚುರಿಟಿ ಟೈಮಲ್ಲಿ. ಆ ಟೈಮಲ್ಲಿ ಮಧ್ಯದಲ್ಲಿ ಏನು ಫ್ಲೋಟ್ ಇರುತ್ತಲ್ಲ, ಈ ಫ್ಲೋಟನ್ನು ಆ ಇನ್ಶೂರೆನ್ಸ್ ಕಂಪ್ನಿ ಎಲ್ಲಿ ಬೇಕಿದ್ರೂ ಇನ್ವೆಸ್ಟ್ ಮಾಡ್ಬೋದು. ಆ ಕ್ಲೈಮ್ ಬರೋವರೆಗೂ ಆ ದುಡ್ಡನ್ನ ತೆಗಿಬೇಕನ್ನೋ ಯಾವುದೇ ರೀತಿ ಪ್ರೆಷರೇ ಇಲ್ಲ. ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋಕ್ಕೆ ಈ ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಕಂಪ್ಲೀಟ್ ದಾರಿ ಇರುತ್ತೆ. ಅದೇ ಈ ಫ್ಲೋಟು. ಮತ್ತೆ ಈ LICಗೆ ಪ್ರತಿ ವರ್ಷ 5,35,000 ಕೋಟಿಯಷ್ಟು ದುಡ್ಡು ಎವ್ರಿ ತಿಂಗಳು ಪ್ರೀಮಿಯಂ ಆಗಿ ಬರುತ್ತೆ. ಈ ದುಡ್ಡನ್ನ LIC ಏನು ಮಾಡುತ್ತೆ ಅಂದರೆ, ಆಸ್ ಪರ್ ದ ಗೌರ್ಮೆಂಟ್ ರೂಲ್ಸು ಇದನ್ನು 50% ಗೌರ್ಮೆಂಟ್ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಅಂದರೆ ಗೌರ್ಮೆಂಟಿಗೆ ರೋಡ್ ಕಟ್ಟಬೇಕಾಗಿರುತ್ತೆ, ಬ್ರಿಡ್ಜ್ ಕಟ್ಟಬೇಕಾಗಿರುತ್ತೆ. ಗೌರ್ಮೆಂಟ್ ಏನು ಮಾಡುತ್ತೆ, ಸಾಲ ಮಾಡುತ್ತಲ್ಲ. ನೀವು ಕೇಳ್ಬೋದು ಗೌರ್ಮೆಂಟ್ ಸಾಲ ಯಾರು ಕೊಡ್ತಾರೆ, ಗೌರ್ಮೆಂಟ್ ಎಲ್ಲಿಂದ ಸಾಲ ಮಾಡುತ್ತೆ ಅಂತ. ಗೌರ್ಮೆಂಟ್ ಈ ಥರದೂ ಸಾಲ ಮಾಡುತ್ತೆ. ಗೌರ್ಮೆಂಟ್ ಏನು ಮಾಡುತ್ತೆ, ತನಗೆ ಬೇಕಾಗಿರೋ ಸಾಲನ ಬಾಂಡ್ ರೂಪದಲ್ಲಿ ಹೊರಗೆ ಬಿಡುತ್ತೆ. ಆ ಬಾಂಡ್ನ ಈ LIC ಬೈ ಮಾಡುತ್ತೆ. LIC ಬೈ ಮಾಡಿದಾಗ ಆ ಬಾಂಡ್ ದುಡ್ಡು ಗೌರ್ಮೆಂಟಿಗೆ ಹೋಗುತ್ತೆ. ಗೌರ್ಮೆಂಟ್ ಆ ದುಡ್ಡಿಂದ ರೋಡು ಅದು ಇದು ಕನ್ಸ್ಟ್ರಕ್ಷನ್ ಮಾಡುತ್ತೆ. 50% ಈ ದುಡ್ಡು ಈ ಬಾಂಡ್ ಮಾರ್ಕೆಟಲ್ಲಿ ಹೋಗುತ್ತೆ. ಇನ್ನು ಉಳಿದಿರೋ ದುಡ್ಡನ್ನ ಈ LIC ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುತ್ತೆ. ನಮ್ಮ ಎಂಟೈರ್ ಸ್ಟಾಕ್ ಮಾರ್ಕೆಟ್ ಇದೆಯಲ್ಲ, ಅದರಲ್ಲಿ LIC 4% ಓನ್ ಮಾಡುತ್ತೆ. ಅಂದರೆ ಅರೌಂಡ್ 50-60 ಲಕ್ಷ ಕೋಟಿಯಷ್ಟು ದುಡ್ಡನ್ನ LIC ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದೆ. ಮತ್ತೆ ಶಾಕಿಂಗ್ ಪಾಯಿಂಟ್ ಏನು ಗೊತ್ತಾ, ನೀವು ವರ್ಷ ಪ್ರೀಮಿಯಂ ಕಟ್ತೀರಲ್ಲ, ಈ ದುಡ್ಡಿಂದ LIC ಎಷ್ಟು ದುಡ್ಡು ಮಾಡುತ್ತೆ ಗೊತ್ತಾ? ಎವ್ರಿ ಇಯರು 9% ರಿಟರ್ನ್ ತೆಗೆಯುತ್ತೆ. ನಿಮ್ಮ ದುಡ್ಡಿಂದ LIC 9% ರಿಟರ್ನ್ ತೆಗೆಯುತ್ತೆ. ಕಳೆದ 1 ವರ್ಷದಲ್ಲೇ LICಗೆ ಇನ್ವೆಸ್ಟ್ಮೆಂಟಿಂದ ಬಂದಿರೋ ಲಾಭ 4,32,000 ಕೋಟಿ. ಮತ್ತಿನ್ನೊಂದು ಶಾಕಿಂಗ್ ವಿಷಯ ಏನಂದರೆ, LIC ನಿಮ್ಮ ದುಡ್ಡನ್ನ ಇನ್ವೆಸ್ಟ್ ಮಾಡಿ 9% ರಿಟರ್ನ್ ತೆಗಿತಾ ಇದೆ. ಬಟ್ LIC ಕಸ್ಟಮರ್ಗಳಿಗೆ ಕೊಡ್ತಿರೋದು ಎಷ್ಟು ಗೊತ್ತಾ? ನೀವೇ ಒಂದ್ಸಲ ಕ್ಯಾಲ್ಕುಲೇಟ್ ಮಾಡಿ, ನೀವು ಇನ್ವೆಸ್ಟ್ ಮಾಡಿದಿರಲ್ಲ LIC ಪಾಲಿಸಿನಲ್ಲಿ ಎಷ್ಟು % ರಿಟರ್ನ್ ಸಿಗ್ತಾ ಇದೆ ಅಂತ. 4-5% ಇರುತ್ತೆ. ಮ್ಯಾಕ್ಸಿಮಮ್ ಅಂದ್ರೂ 6% ಇರುತ್ತೆ. ಅಂದರೆ ನಿಮ್ಮ ದುಡ್ಡನ್ನ LIC ಇನ್ವೆಸ್ಟ್ ಮಾಡಿ 9% ತೆಗಿತಾ ಇದೆ. ನಿಮಗೆ ವಾಪಸ್ ಕೊಡ್ತಿರೋದು 4-5%. ಮತ್ತು ಈ ದುಡ್ಡನ್ನ LIC ನೀಟಾಗಿ ಇನ್ವೆಸ್ಟ್ ಮಾಡುತ್ತಾ? ನೀಟಾಗೂ ಇನ್ವೆಸ್ಟ್ ಮಾಡಲ್ಲ. ಯಾವುದಾದ್ರೂ ಹೊಸ ಸ್ಕ್ಯಾಮ್ ಬರಲಿ, ಆ ಎಲ್ಲ ಸ್ಕ್ಯಾಮಲ್ಲೂ ಕೂಡ LIC ನೇಮ್ ಇದ್ದೇ ಇರುತ್ತೆ. ಅಂಥ ಸ್ಕ್ಯಾಮ್ ಕಂಪ್ನಿಗಳಲ್ಲಿ LIC ಇನ್ವೆಸ್ಟ್ ಮಾಡಿರುತ್ತೆ. ಅದೇ ರೀತಿ ರೀಸೆಂಟ್ಲಿ ಒಂದು ಸ್ಕ್ಯಾಮ್ ಬಂತು. ನೀವೇ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ, ಅಥವಾ ಮ್ಯೂಚುವಲ್ ಫಂಡ್ ಅವರು ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ, ಅವ್ರು ಹೆಂಗೆ ಇನ್ವೆಸ್ಟ್ ಮಾಡ್ತಾರೆ ಹೇಳಿ? ಅವರು ಸ್ಟಾಕ್ ಮಾರ್ಕೆಟ್ನ ಅನಲೈಸ್ ಮಾಡ್ತಾರೆ, ನೀಟಾಗಿ ನೋಡ್ತಾರೆ, ಒಳ್ಳೆ ಕಂಪ್ನಿಗಳನ್ನ ನೋಡಿ ಇನ್ವೆಸ್ಟ್ ಮಾಡ್ತಾರೆ. ಕೆಟ್ಟ ಕಂಪ್ನಿ ಅಂತ ಗೊತ್ತಾದರೆ ಅದರಿಂದ ಎಕ್ಸಿಟ್ ಆಗ್ತಾರೆ. ಬಟ್ LIC ಹಂಗಲ್ಲ. LICದು ಸ್ಟ್ರಾಟಜಿನೇ ಒಂಥರ. ನೀವು ಯಾವ್ದಾನ ಒಂದು ರೀಸೆಂಟ್ಲಿ ಸ್ಕ್ಯಾಮ್ ಆಗಿರೋ ಕಂಪ್ನಿಗಳನ್ನ ನೋಡಿ, ಅದರಲ್ಲಿ LIC ಹೆಸರು ಇರುತ್ತೆ. ಅಂದರೆ LIC ಆ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿರುತ್ತೆ. ರೀಸೆಂಟ್ಲಿ ರಾಜೇಶ್ ಎಕ್ಸ್ಪೋರ್ಟ್ ಅಂತ ಒಂದು ಕಂಪ್ನಿದು ಸ್ಕ್ಯಾಮ್ ಆಯಿತು. ಈ ಕಂಪ್ನಿ 15 ಲಕ್ಷ ಕೋಟಿ ಅಷ್ಟು ಸ್ಕ್ಯಾಮ್ ಮಾಡಿದೆ ಅಂತ ನ್ಯೂಸ್ ಬಂದಿತ್ತು. ಈ ಕಂಪ್ನಿನಲ್ಲಿ LIC ಇದು ಹೋಲ್ಡಿಂಗ್ ಬಂದ್ಬಿಟ್ಟು 10% ಇದೆ. ಅಂದರೆ ಪ್ರತಿ 100 ಶೇರಲ್ಲಿ LIC 10 ಶೇರ್ನ ಹೊಂದಿದೆ. ಮತ್ತೆ ಯಾವುದೇ ಒಂದು ಕಂಪ್ನಿನಲ್ಲಿ ನೀವು 8-10% ಓನ್ ಮಾಡ್ತಿದ್ದೀರಾ ಅಂದರೆ ಅದು ಜಸ್ಟ್ ಇನ್ವೆಸ್ಟ್ಮೆಂಟ್ ಆಗಿರಲ್ಲ. ನಾನು ಯಾವುದೋ 10 ಶೇರ್ ಬೈ ಮಾಡಿದೆ, 100 ಶೇರ್ ಬೈ ಮಾಡಿದೆ, 1000 ಶೇರ್ ಬೈ ಮಾಡಿದೆ ಅಂದರೆ ನಾನು ಜಸ್ಟ್ ಮೇಲೋಗ್ಲಿ ಅಂತ ಮಾತ್ರ ಮಾಡಿರ್ತೀನಿ. ಬಟ್ ಇಲ್ಲಿ 10% ಎಲ್ಲ ಬೈ ಮಾಡ್ತಿದ್ದಾರೆ ಅಂದರೆ ಅದು ಬೋರ್ಡ್ನ ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಬೋರ್ಡ್ನ ಕಂಟ್ರೋಲ್ ಮಾಡ್ತಾರೆ ಅವರು. ಅಂದರೆ ಯಾರು CEO ಆಗಬೇಕು, ಯಾರು CFO ಆಗಬೇಕು, ಮತ್ತು ಬೋರ್ಡಲ್ಲಿ ಕಂಪ್ನಿ ಏನು ರೂಲ್ಸ್ ಮಾಡಬೇಕು, ರೆಗ್ಯುಲೇಷನ್ ಮಾಡಬೇಕು ಅಂತ ಕಂಟ್ರೋಲ್ ಮಾಡ್ತಾರೆ. ಹಿಂದೆ ಒಂದ್ಸಲ ವೇದಾಂತ ಅನ್ನೋ ಒಂದು ಕಂಪ್ನಿ ಡಿಲಿಸ್ಟ್ ಮಾಡೋಕ್ಕೋಸ್ಕರ ಸೆಬಿಗೆ ಅಪ್ಲೈ ಮಾಡಿತ್ತು. ನಾನು ಶೇರ್ನ ಡಿಲಿಸ್ಟ್ ಮಾಡ್ತಾ ಇದ್ದೀನಿ ಅಂತ, ಮಾರ್ಕೆಟಿಂದ ತೆಗಿತಿದ್ದೀನಿ ಅಂತ. ಅವಾಗ LIC ಅದಕ್ಕೆ ಅಪ್ರೂವ್ ಕೊಡಲಿಲ್ಲ. LIC ಅಪ್ರೂವ್ ಕೊಡಲಿಲ್ಲದಕ್ಕೆ ಆ ಎಂಟೈರ್ ಡೀಲೇ ಕ್ಯಾನ್ಸಲ್ ಆಗೋಯ್ತು. ಸೆಬಿ ಕೂಡ ಅದಕ್ಕೆ ಒಪ್ಕೊಬೇಕಾಯ್ತು. ಅಂದರೆ ಈ ಥರ ಪವರ್ ಇರುತ್ತೆ. LIC ಹತ್ರ ಸ್ಟೇಕ್ ಜಾಸ್ತಿ ಇರೋದ್ರಿಂದ LIC ಡಿಸಿಷನ್ ಮೇಕಿಂಗ್ ಇರುತ್ತೆ. ಇವಾಗ ನೀವೇ ಒಂದ್ಸಲ ಯೋಚನೆ ಮಾಡಿ, LIC ಯಾವುದೋ ಒಂದು ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ ಅಂದರೆ ಅದು ಪಾಲಿಸಿ ಹೋಲ್ಡರ್ನ ಬೆನಿಫಿಟ್ಗೋಸ್ಕರನೋ ಅಥವಾ ಇವರ ಓನರ್ ಬೆನಿಫಿಟ್ಗೋಸ್ಕರನೋ ಅಂತ. ಪಾಲಿಸಿ ಓನರ್ ಬೆನಿಫಿಟ್ಗೋಸ್ಕರ ಅಂತೂ ಮಾಡಲ್ಲ, ಇವ್ರ ಓನರ್ ಬೆನಿಫಿಟ್ಗೋಸ್ಕರನೇ ಮಾಡೋದು. ಇವ್ರ ಓನರ್ ಯಾವ್ದು ಹೇಳಿ? ಗೌರ್ಮೆಂಟ್ ಆಫ್ ಇಂಡಿಯಾ ಇವ್ರ ಓನರ. ಅದಕ್ಕೆ ಗೌರ್ಮೆಂಟ್ ಎಲ್ಲಿ ಇನ್ಫ್ಲೂಯೆನ್ಸ್ ಮಾಡುತ್ತಾ ಅಲ್ಲಿ LIC ದುಡ್ಡು ಹಾಕುತ್ತೆ. ರಿಲಯನ್ಸ್ ಇಂಡಸ್ಟ್ರೀಸ್ ಹತ್ರ LICದು ಹೋಲ್ಡಿಂಗು 6.74% ಇದೆ. ITC ಹತ್ರ LICದು 15% ಇದೆ. L&T ಹತ್ರ 13% ಇದೆ. ಮತ್ತೆ ಕೋಲ್ ಇಂಡಿಯಾ ಹತ್ರ 11% ಇದೆ. ಮತ್ತೆ SBI ಹತ್ರ 9.59% ಹೋಲ್ಡಿಂಗ್ ಇದೆ. ಮತ್ತೆ ರೀಸೆಂಟ್ಲಿ ಏಪ್ರಿಲ್ 2025ರಲ್ಲಿ ಮಾರ್ಕೆಟ್ ಪ್ಯಾನಿಕ್ ಆಗಿ ಕೆಳಗೆ ಬೀಳ್ತಿರೋ ಟೈಮಲ್ಲಿ ಎಲ್ಲರೂ ಸೆಲ್ ಮಾಡ್ತಾ ಇದ್ರೆ LIC ಅವಾಗ ಬೈ ಮಾಡ್ತಾನೆ. 1.3 lakh crore ಅಷ್ಟು ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ. ಮಾತ್ರ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ LIC ಹತ್ರ ಕಂಪ್ನಿಗಳನ್ನ ಕಂಟ್ರೋಲ್ ಮಾಡೋ ಪವರ್ ಇದೆ. ಯಾಕಂದ್ರೆ LIC ಆ ಕಂಪ್ನಿನಲ್ಲಿ ಸ್ಟೇಕ್ ಓನ್ ಮಾಡಿದ್ದಾನೆ. ಸ್ಟೇಕ್ ಓನ್ ಮಾಡಿರೋದ್ರಿಂದ ಬೋರ್ಡ್ ಅಲ್ಲಿ LICಗೆ ವೋಟಿಂಗ್ ರೈಟ್ಸ್ ಇರುತ್ತೆ.
LIC ಯಾವ ರೀತಿ ವೋಟ್ ಹಾಕ್ತಾನೆ ಅದೇ ರೀತಿ ಬೋರ್ಡ್ ಡಿಸಿಷನ್ ಮಾಡುತ್ತೆ. ಇತ್ತೀಚೆಗೆ ಒಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದಿದೆ. ಅಂದ್ರೆ ಅಕ್ಟೋಬರ್ 2025ರಲ್ಲಿ ಒಂದು ವಾಷಿಂಗ್ಟನ್ ಪೋಸ್ಟ್ ಅನ್ನೋ ಒಂದು ಅಮೆರಿಕನ್ ಕಂಪನಿ ರಿಪೋರ್ಟ್ ಕೊಟ್ಟಿದೆ. ಈ ರಿಪೋರ್ಟ್ ಏನ್ ಆರೋಪ ಮಾಡುತ್ತೆ ಅಂದ್ರೆ ಇಂಡಿಯಾದ ಫೈನಾನ್ಸ್ ಮಿನಿಸ್ಟ್ರಿ ಮತ್ತೆ ನೀತಿ ಆಯೋಗ ಮತ್ತೆ LIC ಸೇರ್ಕೊಂಡು ಒಂದು ಪ್ಲಾನ್ ನ ಕೋಆರ್ಡಿನೇಟ್ ಮಾಡ್ತಾರೆ. LIC ಫಂಡ್ಸ್ ಇಂದ ಸುಮಾರು 30,000 ಕೋಟಿ ದುಡ್ಡನ್ನ ಅದಾನಿ ಗ್ರೂಪ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ. ಅಂಡ್ ಇಂಟರ್ನ್ಯಾಷನಲ್ ಡಾಕ್ಯುಮೆಂಟ್ ರಿಪೋರ್ಟ್ ಪ್ರಕಾರ ಈ ತರ ಮಾಡೋದ್ರಿಂದ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಅದಾನಿ ಗ್ರೂಪ್ ಮೇಲೆ ಕಾನ್ಫಿಡೆಂಟ್ ಬರುತ್ತೆ. ಯಾವಾಗ ಮಾರ್ಕೆಟ್ ಅಲ್ಲಿ ಅದಾನಿ ಗ್ರೂಪ್ ಮೇಲೆ ಕಾನ್ಫಿಡೆಂಟ್ ಬರುತ್ತೆ ಅವಾಗ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇಂದ ಅದಾನಿ ದುಡ್ಡು ಎತ್ತೋದು ಈಸಿ ಆಗುತ್ತೆ. ಅದಕ್ಕೋಸ್ಕರ ಈ ತರ ಮಾಡಿದ್ದಾರೆ ಅಂತ ಈ ರಿಪೋರ್ಟ್ ಇವ್ರ ಮೇಲೆ ಆರೋಪ ಮಾಡ್ತಾ ಇದೆ. ಮತ್ತೆ ಅಷ್ಟೇ ಅಲ್ಲ, ಬೇರೆ ಬೇರೆ ಅಲಿಗೇಷನ್ ಕೂಡ ಇದಾವೆ LIC ಮೇಲೆ. ಬಟ್ LIC ಇದನ್ನ ಪಬ್ಲಿಕ್ ಅಲ್ಲಿ ಬಂದು ಡಿನೈ ಮಾಡಿದೆ. ನಾವು ಇಲ್ಲಿ ಹೇಳ್ತಾ ಇಲ್ಲ ಇದೇ ರೀತಿ ನಡೆದಿದೆ ಅಂತ, ಬಟ್ ರಿಪೋರ್ಟ್ಗಳು ಈ ತರ ಹೇಳ್ತಾ ಇದಾವೆ. ಮತ್ತೆ LICದು ಇನ್ವೆಸ್ಟಿಂಗ್ ಹಿಸ್ಟ್ರಿ ಕೂಡ ಸರಿಯಾಗಿಲ್ಲ. 2017-18ರಲ್ಲಿ ಒಂದು ಕ್ರೈಸಿಸ್ ಬರುತ್ತೆ, ಐಲ್ಯಾಂಡ್ ಆಫೀಸ್ ಕ್ರೈಸಿಸ್ ಅಂತ. ಈ ಕ್ರೈಸಿಸ್ ಅಲ್ಲಿ ಐಲ್ಯಾಂಡ್ ಆಫೀಸ್ ಕಂಪ್ನಿ ಮುಳುಗೋಗ್ತಾ ಇರುತ್ತೆ. ಆ ಟೈಮಲ್ಲಿ ಈ ಕಂಪ್ನಿನ ಬಚಾವ್ ಮಾಡೋಕ್ಕೆ ಗೌರ್ಮೆಂಟ್ ಯೂಸ್ ಮಾಡ್ಕೊಳ್ಳೋ ಟೂಲ್ ಯಾವುದು ಅಂದರೆ LICಗೆ ಹೇಳಿ ಈ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿಸಿ ಆ ಕಂಪ್ನಿನ ಬಚಾವ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸ್ಟಿಲ್ ಅದು ಅಷ್ಟೊಂದು ಉಳ್ಕೊಳಲ್ಲ. ಮತ್ತೆ IDBI ಅನ್ನೋ ಒಂದು ಬ್ಯಾಂಕ್ ಕೂಡ NPA ಸಖತ್ತಾಗಿರುತ್ತೆ. ಈ IDBI ಬ್ಯಾಂಕು ಸಿಕ್ತವ್ರಿಗೆಲ್ಲ ಲೋನ್ ಕೊಟ್ಟು ಇನ್ಫ್ರಾಸ್ಟ್ರಕ್ಚರ್ಗೆಲ್ಲ ಲೋನ್ ಕೊಟ್ಟು NPA ಮಾಡಿ ಜನಗಳ ಡೆಪಾಸಿಟ್ನ ಖಾಲಿ ಮಾಡ್ತಾ ಇರುತ್ತೆ. ಈ ಬ್ಯಾಂಕ್ನ ಉಳಿಸೋಕ್ಕೆ ಮತ್ತೆ ಗೌರ್ಮೆಂಟು LICನ ಯೂಸ್ ಮಾಡ್ಕೊಳುತ್ತೆ. ಮತ್ತೆ ಲಾಸ್ಟಲ್ಲಿ ಬಂದರೆ ನಿಮ್ಮೆಲ್ಲರ ಫೇವ್ರೇಟು ಎಸ್ ಬ್ಯಾಂಕಲ್ಲೂ ಕೂಡ ಎಸ್ ಬ್ಯಾಂಕು ಮುಳುಗಬೇಕಾದ್ರೆ ಎಸ್ ಬ್ಯಾಂಕಲ್ಲೂ ಕೂಡ LIC ಈ ಥರ ಹೇಳಿ ಗೌರ್ಮೆಂಟ್ ಪುಷ್ ಮಾಡಿಸಿ ಇನ್ವೆಸ್ಟ್ ಮಾಡಿಸಿ ಎಸ್ ಬ್ಯಾಂಕ್ನ ಬಚಾವ್ ಮಾಡ್ತಾರೆ. ಅದೇ ನೀವೇನಾದ್ರು ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಇನ್ಶೂರೆನ್ಸ್ ಮಾಡಿಸಿದ್ರೆ ಅಥವಾ ಇನ್ವೆಸ್ಟ್ ಮಾಡಿದಿದ್ರೆ ಆ ಪ್ರೈವೇಟ್ ಕಂಪ್ನಿಗಳು ಯೂನಿಟ್ ಹೋಲ್ಡರ್ಸ್ಗೆ ಲಾಭ ಕೊಡೋಕ್ಕೋಸ್ಕರ ಟ್ರೈ ಮಾಡ್ತವೆ. ಬಟ್ ಇದು LIC ಏನು ಮಾಡುತ್ತೆ, ಗೌರ್ಮೆಂಟ್ ಹೇಳ್ದಂಗೆ ಕೇಳುತ್ತೆ. ಗೌರ್ಮೆಂಟ್ ಎಲ್ಲಿ ದುಡ್ಡು ಹಾಕೊಂಡ್ರೆ ದುಡ್ಡು ಹಾಕುತ್ತೆ, ಎಲ್ಲಿ ದುಡ್ಡು ತೆಗಿಯೋರು ದುಡ್ಡು ತೆಗೆಯುತ್ತೆ. ಗೌರ್ಮೆಂಟು LICನ ಇವ್ರ ಪವರ್ನ ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡ್ಕೊಂಡು ಒಂದು ಟೂಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ನಮ್ಮ ಜನಕ್ಕೆ ಏನು ಗೊತ್ತಾಗಲ್ಲ, ಜನ ಸುಮ್ಮನೆ ತಿಂಗಳ ಪ್ರೀಮಿಯಂ ಕಟ್ತಾರೆ. ಹಂಗಂತ ಪ್ರೀಮಿಯಂನ ಯಾರು ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಿಲ್ಲ. LIC ನಿಮಗೆ ಗ್ಯಾರಂಟಿಡ್ ರಿಟರ್ನ್ ಕೊಡುತ್ತೆ. ಆ ದುಡ್ಡನ್ನ ತಗೊಂಡೋಗೋ ರಿಟರ್ನ್ ನಿಮಗೆ ಕೊಟ್ಟೇ ಕೊಡುತ್ತೆ ವಾಪಸ್ಸು. ಬಟ್ ಸ್ಟಿಲ್ ಸರಿಯಾಗಿ ಯೂಸ್ ಮಾಡ್ಕೊತಾ ಇಲ್ಲ. ಅದೇ ಅಮೆರಿಕಾದಲ್ಲಿ ಗೈಕೋ ಅನ್ನೋ ಒಂದು ಕಂಪ್ನಿನ ವಾರನ್ ಬಫೆಟ್ ಬೈ ಮಾಡ್ತಾರೆ. ಗೈಕೋ ಅನ್ನೋ ಒಂದು ಕಂಪ್ನಿ ಒಂದು ಇನ್ಶೂರೆನ್ಸ್ ಕಂಪ್ನಿ. ಈ ಇನ್ಶೂರೆನ್ಸ್ ಕಂಪ್ನಿಯಿಂದ ವಾರನ್ ಬಫೆಟ್ ಅದು ಏನು ಮಧ್ಯದಲ್ಲಿ ಪ್ರೀಮಿಯಂ ಬರುತ್ತಲ್ಲ, ಈ ಪ್ರೀಮಿಯಂನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಇವತ್ತು ಜಗತ್ತಿನ ಅತಿ ದೊಡ್ಡ ಹೋಲ್ಡಿಂಗ್ ಕಂಪ್ನಿ ಅಂದರೆ ಅದು ಬರ್ಕ್ಷೈರ್ ಹಾಥ್ವೇಗೆ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡು ಸಿಕ್ಕಿದ್ದೇನೆ ಗೈಕೋ ಒಂದು ಇನ್ಶೂರೆನ್ಸ್ ಕಂಪ್ನಿ. ಇದನ್ನ ನೆಟ್ಟಿಗೆ ಯೂಸ್ ಮಾಡ್ಕೊಂಡಿದ್ದು ವಾರನ್ ಬಫೆಟ್. ಇಂಡಿಯಾದಲ್ಲೂ ಇಂಥ ದೊಡ್ಡ ಒಂದು ಕಂಪ್ನಿನ, ಇಂಥ ದೊಡ್ಡ ಅಸೆಟ್ ಇರೋ ಕಂಪ್ನಿನ ನಮ್ಮ ಗೌರ್ಮೆಂಟ್ ಯಾವ ರೀತಿ ಯೂಸ್ ಮಾಡ್ಕೊಬೋದಿತ್ತು, ಬಟ್ ಯಾವ ರೀತಿ ಯೂಸ್ ಮಾಡ್ಕೊತಾ ಇದೆ, ಇದನ್ನ ಕೇಳೋಕ್ಕೆ ಒಂಥರ ಬೇಜಾರಾಗುತ್ತೆ. ಯಾಕಂದರೆ LIC ಏನಾದರೂ ಸ್ಟ್ರಾಂಗ್ ಆಗಿ ನಿಜವಾಗ್ಲೂ ಒಳ್ಳೆ ಫಂಡ್ನ ಮ್ಯಾನೇಜ್ ಮಾಡಿದ್ರೆ ಇವತ್ತು ಜಗತ್ತಿನಲ್ಲಿ ಇದೇ ಥರ ದೊಡ್ಡ ಫಂಡ್ ಇದಾವೆ. ಸಿಂಗಾಪುರ್ದು ಗೌರ್ಮೆಂಟ್ದು ಫಂಡ್ ಇದೆ, ಸಿಂಗಾಪುರ್ ಗೌರ್ಮೆಂಟ್ ಫಂಡ್ ಅಂತ. ಮತ್ತು ನಾರ್ವೇದು ಫಂಡ್ ಇದೆ, ನಾರ್ವೇದು ಫಂಡ್ ಅಂತ. ಮತ್ತು ಕೆನಡಾದಿದೆ, ಕೆನಡಾ ಪೆನ್ಷನ್ ಫಂಡ್ ಅಂತ. ಗೌರ್ಮೆಂಟ್ ಫಂಡ್ಗಳೇ ದೊಡ್ಡ ಫಂಡ್ಗಳಿದಾವೆ. ಇವು ಗ್ಲೋಬಲ್ ಲೆವೆಲಲ್ಲಿ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಯೂಸ್ ಮಾಡ್ಕೊತಾರೆ. ಗ್ಲೋಬಲ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡಿಸ್ತಾರೆ. ಬಟ್ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಇದು ಕಿತ್ತೋಗಿರೋ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡಿಸ್ತಾರೆ. ಏನು ಪ್ರಯೋಜನ? ನಾಳೆ ಒಂದು ದಿವಸ ಟೆಸ್ಲಾದಲ್ಲೋ ಎಲ್ಲೋ ಒಂತಾಗ ಇನ್ವೆಸ್ಟ್ ಮಾಡಿ ನಾಳೆ ಇವ್ರು ಹೇಳ್ದಂಗೆ ಕೇಳ್ಕೊಂಡಂಗೆ ಮಾಡ್ಬೋದಿತ್ತು. ಬಟ್ ಇವ್ರು ಇದನ್ನು ಸರಿಯಾಗಿ ಯೂಸ್ ಮಾಡ್ಕೊಂಡಿಲ್ಲ. ಮತ್ತೆ ಲಾಸ್ಟಲ್ಲಿ ಹೇಳ್ಬೇಕಂದ್ರೆ LICದು ಒಂದು ಸ್ಲೋಗನ್ ಇದೆ, ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಇದನ್ನ ಭಗವದ್ಗೀತೆಯ 9ನೇ ಅಧ್ಯಾಯದ 22ನೇ ಶ್ಲೋಕದಿಂದ ಕತ್ತಿದ್ದಾರೆ. ಅನನ್ಯಾಶ್ಚಿಂತಯಂತೋಮ ಯೇ ಜನ ಪರ್ಯುಪಾಸತೆ, ಈ ಶ್ಲೋಕ ಕದ್ಬಿಟ್ಟು ಹಾಕಿದ್ದಾರೆ. ಏನಂದ್ರೆ ನಿಮ್ಮ ಯೋಗಕ್ಷೇಮನ ಕೃಷ್ಣ ಅದರಲ್ಲಿ ಹೇಳ್ತಾನೆ, ನಿಮ್ಮ ಯೋಗಕ್ಷೇಮ ನೋಡ್ಕೊಳೋ ಜವಾಬ್ದಾರಿ ನಂದು ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅದೇ ರೀತಿ ನಾವು ಹೇಳ್ತಿದ್ದೀವಿ ನಿಮ್ಮ ಯೋಗಕ್ಷೇಮ ನೋಡ್ಕೊಳೋ ಜವಾಬ್ದಾರಿ ನಮ್ದು ಅಂತ. ಬಟ್ LIC ಹೇಳ್ತಿರೋದು ಒಂದು, ಮಾಡ್ತಿರೋದು ಒಂದು. ಮತ್ತೆ ನೀವು ಇನ್ವೆಸ್ಟ್ ಮಾಡೋರು ನೀವು ಕೂಡ ಯೋಚನೆ ಮಾಡಿ. ನಾನು ಇಲ್ಲಿ LIC ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತೀನಿ ಅನ್ಕೊಂಬೇಡಿ. ನೀವು ಕೂಡ ಯೋಚನೆ ಮಾಡಿ, ನೀವು ಹಾಕ್ತಿರೋ ದುಡ್ಡಿಗೆ ಎಷ್ಟು ರಿಟರ್ನ್ ಬರ್ತಾ ಇದೆ, ಹೆಂಗೆ ಬರ್ತಾ ಇದೆ ಅಂತ ನೀವು ಕೂಡ ಚೆಕ್ ಮಾಡಿ. ಇಲ್ಲಾಂದರೆ ಒಂದು ದಿವಸ ಆ ದುಡ್ಡು ಮೆಚೂರ್ ಆದಮೇಲೆ ಬರುತ್ತಲ್ಲ, ಆವಾಗ ನಿಮಗೆ ಆ ದುಡ್ಡು ಚಿಲ್ಲರೆ ಕಾಸು ಆಗಲ್ಲ, ಏನಕ್ಕೂ ಯೂಸ್ ಆಗಲ್ಲ. ನಿಮಗೆ ಕೇಳೋಕ್ಕೆ ವಾವ್ ಅನಿಸುತ್ತೆ. 10 ವರ್ಷ ಬಿಟ್ಬಿಟ್ಟು 20 ವರ್ಷ ಬಿಟ್ಬಿಟ್ಟು ಡಬಲ್ ಆಗೋ ದುಡ್ಡು ಅಂದರೆ, ಡಬಲ್ ಆದರೆ ಏನು ಬರುತ್ತೆ? ನಿಜವಾಗ್ಲೂ ಆ ದುಡ್ಡಲ್ಲಿ ಏನೂ ಬರಲ್ಲ. ಒಂದು ಆಕ್ಟಿವ 6-7 ವರ್ಷಕ್ಕೊಂದ್ಸಲ ಡಬಲ್ ಆಗುತ್ತೆ. ಅಕ್ಕಿ ರೇಟು, ರೆಂಟು ಎಲ್ಲ ಎಷ್ಟು ವರ್ಷಕ್ಕೊಂದ್ಸಲ ಡಬಲ್ ಆಗುತ್ತೆ. ಬಟ್ ನಿಮ್ಮ ದುಡ್ಡು 20 ವರ್ಷಕ್ಕೆ ಡಬಲ್ ಆಗ್ತಿದೆ ಅಂದರೆ ನಿಮ್ಮ ಕೈಲಿ ಒಂದು ಆಕ್ಟಿವನ್ನು ತಾಣಕ್ಕಾಗಲ್ಲ ಆ ದುಡ್ಡಿಂದ. ಈ ಥರ ಬ್ಯಾಡ್ ಡಿಸಿಷನ್ ಮಾಡಬೇಡಿ. ಇಷ್ಟು ದಿವಸ ಮಾಡಿದ್ದೀರಾ ಓಕೆ, ಇದನ್ನು ಸ್ಟಾಪ್ ಮಾಡಬೇಡಿ, ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಬಟ್ ಮುಂದೆಯಿಂದ ಈ ಥರ ಬ್ಯಾಡ್ ಡಿಸಿಷನ್ ಮಾಡಬೇಡಿ. ಇನ್ವೆಸ್ಟ್ಮೆಂಟ್ ಅಂದರೆ ಇನ್ಶೂರೆನ್ಸ್ ಅಲ್ಲ, ಇನ್ಶೂರೆನ್ಸ್ ಅಂದರೆ ಪ್ರೊಟೆಕ್ಷನ್ನು. ಇನ್ವೆಸ್ಟ್ಮೆಂಟ್ ಅಂದರೆ ಅದರಲ್ಲಿ ಇನ್ಶೂರೆನ್ಸ್ ಇರಬಾರ್ದು. ಮತ್ತೆ ನಾನು ಕೊನೆದಾಗಿ ಹೇಳ್ತಿದ್ದೀನಿ, ಈ ವಿಡಿಯೋ ನೋಡ್ಬಿಟ್ಟು ನೀವು ನೀನು BJP ಏಟರು, ನರೇಂದ್ರ ಮೋದಿ ಏಟರು ಅಂತೆಲ್ಲ ಮಾತಾಡಬೇಡಿ. ನಾನು ಯಾವ ಏಟರು ಅಲ್ಲ, ಯಾರನ್ನ ಪರನೂ ಅಲ್ಲ. ಆ್ಯಕ್ಚುಲಿ ಇದನ್ನು ಮುಂಚೆ ಕಾಂಗ್ರೆಸ್ ಕೂಡ ಮಾಡ್ಕೊಂಬಂದಿತ್ತು. ಕಾಂಗ್ರೆಸ್ ಇದನ್ನು LICನೂ ಇನ್ಫ್ಲೂಯೆನ್ಸ್ ಮಾಡ್ತಾ ಬಂದಿತ್ತು. LIC ಮೊನ್ನೆ ಸ್ಟಾರ್ಟ್ ಆಗಿರೋ ಕಂಪ್ನಿ ಅಲ್ಲ, ಎಲ್ಲ ಗೌರ್ಮೆಂಟು ಮಾಡ್ತಾ ಬಂದಿದ್ದಾರೆ. ಬಟ್ ಅದನ್ನು ಮಿಸ್ಯೂಸ್ ಮಾಡ್ಕೊತಿದ್ದಾರೆ ಅಂತ ನಮಗೊಂದು ಸಿಟ್ಟು ಅಷ್ಟೇ. LIC ಯಾರ ಕಂಪ್ನಿ? ನಮ್ಮ ಕಂಪ್ನಿ, ಅದು ನಮ್ಮ ದೇಶದ ಕಂಪ್ನಿ. ಇದನ್ನು ನಮ್ಮದು ಅಲ್ವಾ ಕಂಪ್ನಿ, ನಾವಲ್ವಾ ಗೌರ್ಮೆಂಟ್ ಅಂದರೆ ಯಾರು? ನಾವೇ
ಅಲ್ಲ ಅವ್ರಿಗೆ ಕಾಯಕ್ಕೆ ಬಿಟ್ಟಿರೋದಷ್ಟೇ ಅಲ್ಲಿ. ನೀವು ಯಾವಾಗ ಗೌರ್ಮೆಂಟ್ನ ನಾವು ಅನ್ಕೊಳಲ್ವೋ, ನೀವು ಯಾವಾಗ ಅದನ್ನು ಒಬ್ಬ ವ್ಯಕ್ತಿಗೆ ಸೀಮಿತ ಮಾಡ್ತೀರೋ, ಒಂದು ಪಕ್ಷಕ್ಕೆ ಸೀಮಿತ ಮಾಡ್ತೀರೋ, ನಮ್ಮ ದೇಶ ಅಲ್ಲಿವರೆಗೂ ಉದ್ಧಾರ ಆಗಲ್ಲ. ಮತ್ತು ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವೇನಾದರೂ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.